ಎಲ್ರು ತುಂಬಾ ದೂರದಿಂದ ಬಂದಿದ್ದೀರಾ ಅಂತ ಗೊತ್ತಾಯ್ತು. ಸೊ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ. ನಮ್ಮ ಸಿನಿಮಾ 24th ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಅನೌನ್ಸ್ ಆಗಿದ್ದ ಟೈಮಿಂದಾನು ನೀವೆಲ್ಲರೂ ದಿನಕರ್ ಸರ್ನ ಸಪೋರ್ಟ್ ಮಾಡ್ತಾ ಇರೋದು, ತುಂಬಾ ಫ್ಯಾನ್ ಪೇಜಸ್ ಟ್ಯಾಗ್ ಮಾಡ್ತಾ ಇರ್ತೀರಾ. ನಿಮ್ಮೆಲ್ಲರೂ ಸಪೋರ್ಟ್ ಕಾನ್ಸ್ಟೆಂಟ್ ಆಗಿದೆ. ಸೊ ಅದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು. ನೀವೆಲ್ಲರೂ ಕೈ ಹಿಡಿದ್ರೆ ಒಂದ್ ಸಿನಿಮಾನ ಎಷ್ಟು ಮಟ್ಟಕ್ಕೆ ಗೆಲ್ಸ್ತೀರಾ, ಎಷ್ಟು ಮಟ್ಟಕ್ಕೆ ತೊಗೊಂಡೋಗ್ತೀರಾ ಅನ್ನೋದು ನಾವ್ ಎಲ್ಲರೂ ನೋಡಿದೀವಿ. ಸೊ ಅದೇ ಸಪೋರ್ಟ್ ನಮ್ಮ ಸಿನಿಮಾ ರಾಯಲ್ ಮೇಲೂ ಇರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇದಕ್ಕೂ ಮುಂಚೆ ಸುಮಾರು ಸಿನಿಮಾಗಳನ್ನ ಮಾಡಿದೀರಾ. ಅವ್ರಿಗಿಂತ ಅಂದ್ರೆ ಅವರಲ್ಲಿ ಕಲಿಯೋದು ತುಂಬಾ ಇರುತ್ತೆ. ಬಟ್ ದಿನಕರನ್ ಹತ್ರ ಬಂದಾಗ ಅವ್ರಿಗಿಂತ ಎಷ್ಟು ಡಿಫ್ರೆಂಟ್ ಇರುತ್ತೆ ಕಲಿಯೋದ್ ವಿಷಯದಲ್ಲಿ? ಡೈರೆಕ್ಷನ್ ಅಲ್ಲಿ ನಂಗೆ ಫಸ್ಟ್ ಇವಾಗ ನೀವೆಲ್ರು ಬಂದ ತಕ್ಷಣ ಕೆಲವ್ರು ಇಲ್ಲಿ ಹೆದರ್ಕೋತಾ ಇದ್ರಿ ಅಲ್ವಾ ಮಾತಾಡೋದಕ್ಕೇನೆ. ನನ್ಗೂ ಸೆಟ್ಟಿಗೆ ಹೋದಾಗ ಫಸ್ಟ್ ತುಂಬಾ ನರ್ವಸ್ ಆಗಿ ಹೋಗಿದ್ದು ನಾನು ಸೆಟ್ಗೆ. ಹೆಂಗಿರುತ್ತೋ ಏನೋ, ಬೈದ್ಬಿಡ್ತಾರೋ ಏನೋ, ಭಯ ಆಗ್ತಿದೆ ಅಂತ. ಬಟ್ ತುಂಬಾ ಕಂಫರ್ಟಬಲ್ ಆಗಿ ಕೆಲಸ ತಗ್ಸಿದ್ರು ಸರ್. ಒಂದು ಕ್ಲಾರಿಟಿ ಇರ್ತಾ ಇತ್ತು ಸರ್ಗೆ, ಹೆಂಗ್ ಬರ್ಬೇಕು ಈ ಶಾರ್ಟ್ ಅಂತೆಲ್ಲ ಹೇಳಿ. ಸೊ ನನ್ಗೆ ಮುಂಚೆನ ಆ ಕ್ಲಾರಿಟಿ ಕೊಟ್ಬಿಡೋರು. ನಾನ್ ಸರ್ ಡೈರೆಕ್ಟ್ ಮಾಡ್ತಾರೆ ಅಂತ ನಾನು ಹಿಂದಿನ ದಿನನೇ ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಆಗ್ಬಿಟ್ಟು ಬಂದ್ಬಿಟ್ಟಿರ್ತಾ ಇದ್ದೆ, ಖುಷಿ ಪಡಿಸ್ಬೇಕು ನಮ್ ಡೈರೆಕ್ಟರ್ಗೆ ಅಂತ. ಸೊ ಈಸಿ ಆಯ್ತು ನನ್ಗೆ ಸರ್ ಜೊತೆ ವರ್ಕ್ ಮಾಡಿದ್ದು. ಅಣ್ಣ ಹೆಂಗೆ ರೆಗ್ಯುಲರ್ ಆಗಿ ಸಿನಿಮಾಗಳು ಮಾಡ್ತಾ ಇರಿ ಅಣ್ಣ, ಬೇಕು ನಮ್ಗೆ. ನನಗೂ ತುಂಬಾ ಆಸೆ ಇದೆ, ಯಾವಾಗ್ಲೂ ಹೇಳದ್ನಲ್ಲ ವರ್ಷದಲ್ಲಿ 2 ಸಿನಿಮಾ ಮಾಡೋಣ ಅಂತ. ಅದೇ 7-8 ವರ್ಷ ಹೆವಿ ಗ್ಯಾಪ್ ಆಗ್ಬಿಡ್ತು. ಎಷ್ಟೋ ಜನ ದಿನಕರ್ ಅವರು ಇಲ್ಲ ಅನ್ನೋ ತರಾನೇ, ಅಂದ್ರೆ ಸಿನಿಮಾ ಬಿಟ್ಬಿಟ್ರು ನಾ ಲೆವೆಲ್ಗೆನೆ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಈಗ ಲೈಫ್ ಜೊತೆ ಸೆಲ್ಫಿ ನಾವೇನ್ ನಿರೀಕ್ಷೆ ಮಾಡಿದ್ರೆ ಆ ಮಟ್ಟಕ್ಕೆ ಹೋಗಿಲ್ಲ. ಸೊ ಅದು ಜನಗಳ ಮೈಂಡ್ ಅಲ್ಲಿ ಕೂತಿಲ್ಲ ಆ ಸಿನಿಮಾ. ಸೊ ನಂದು ಸಾರಥಿ ಆದ್ಮೇಲೆ ಏನು ಮಾಡಿಲ್ಲ ನಾನು ಅಂತ ಅನ್ಕೊಬಿಟ್ಟಿದ್ರೆ. ಬಟ್ ಅದು 2018 ಅದಾದ್ಮೇಲೆ ಪೊಟೆನ್ಶಿಯಲ್ ನಮ್ಗೆ ಗೊತ್ತು ಅಣ್ಣ. ಅದು ರೆಗ್ಯುಲರ್ ಆಗಿ ಬೇಕು ನಾವ್ ಕೇಳ್ತಾ ಇರೋದು. ಖಂಡಿತ ಅದೇ ನೀವ್ ಹೆಂಗೆ ನನ್ನಿಂದ ಎಕ್ಸ್ಪೆಕ್ಟ್ ಮಾಡಿದೆ ದಿನಕರ್ಗೆ ತುಂಬಾ ಪೊಟೆನ್ಶಿಯಲ್ ಇದೆ ಅಂತ ಅನ್ಕೊಂಡಿದ್ದೀರಾ. ಆ ಪೊಟೆನ್ಶಿಯಲ್ ಇದೆ ಅನ್ನತ್ರನೇ ಸಿನಿಮಾನು ಮಾಡ್ಬೇಕು. ನಾನು ಏನೋ ದಿನಕರ್ ಮಾಡಿದೆಲ್ಲ ಜನ ನೋಡ್ಬಿಡ್ತಾರೆ, ನಾನು ಏನ್ ಬೇಕಾದ್ರೂ ಮಾಡಿದ್ರು ನಡೆಯುತ್ತೆ ಅನ್ನೋ ತರ ಮಾಡಕ್ ಆಗಲ್ವಲ್ಲ. ಸೊ ಒಂದೊಳ್ಳೆ ಕತೆ ಬೇಕು. ಅಂದ್ರೆ ಕತೆ ಏನು ಅಂದ್ರೆ ತುಂಬಾ ನಂಗೆ ಅದ್ಭುತವಾದ ಕತೆ ಏನು ಹುಡ್ಕಲ್ಲ ನಾನು. ಸಿಂಪಲ್ ಆಗಿರೋ ಕತೆನೆ, ಬಟ್ ಎಷ್ಟು ಎಂಟರ್ಟೈನಿಂಗ್ ಆಗಿ ಹೇಳ್ಬೋದು ಅನ್ನೋದಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೋತೀನಿ ಹೊರತು ಇಂಟೆನ್ಷನಲ್ ಸ್ಲೋ ಡೌನ್ ಏನು ಇಲ್ಲ. ಅದೇ ಹೇಳದ್ನಲ್ಲ, ಸ್ವಲ್ಪ ಆಲೋಚನೆ ಮಾಡೋ ಸ್ಪೀಡ್ ಕಮ್ಮಿ. ನಿಮ್ದು ಮಂಡ್ಯದಲ್ಲಿ ಕಟ್ಔಟ್ ಹಾಕ್ಸಿದ್ವಿ ಬ್ಯಾನರ್, ಆಕ್ಚುಲಿ ಲೈಫ್ ಜೊತೆ ಸೆಲ್ಫಿ ಫಿಲ್ಮ್ಗೆ. ಈ ಸಲ ಸೂರ್ಯ ಅವ್ರದ್ದು ಹಾಕ್ಸ್ಬೇಕು ಅನ್ಕೊಂಡಿದೀವಿ ನಾವು. ಅದಕ್ಕೆ ಇಡೀ ಫಿಲಮ್ ಅಲ್ಲಿ ಅಲ್ಲೆಲ್ಲ ಬೇಡ, ಟೂ ಮಚ್ ಆಗ್ಬಿಡುತ್ತೆ. ಇನ್ನು ಚಿಕ್ಕವನು, ಅವ್ನಿಗೆ ಇನ್ನೂ ಏನು ಗೊತ್ತಿಲ್ಲ. ಇವೆಲ್ಲ ನೋಡಾಮೇಲೆ ಅವನು ಈಗ್ಲೇ ನಾನು ಸ್ಟಾರು ಅಂತ ಫಿಕ್ಸ್ ಕಷ್ಟ ಆಗ್ಬಿಡುತ್ತೆ ಮುಂದಕ್ಕೆ. ಅಲ್ಲಲ್ಲ, ಇನ್ನೂ ಚಿಕ್ಕವನು, ಅವೆಲ್ಲ ಬೇಡ ಅನ್ಸುತ್ತೆ. ಟೈಮ್ ಬರುತ್ತೆ ಅವಕ್ಕೆಲ್ಲ, ಅವಾಗ ಹಾಕ್ಸೋಣ. ಅಣ್ಣ ಇವಾಗ ಚಂದುನ ಲಾಂಚ್ ಮಾಡ್ತಾ ಇದೀರಲ್ಲ, ಹೋಮ್ ಪ್ರೊಡಕ್ಷನ್ ಇರುತ್ತಾ ಇಲ್ಲ ಬೇರೆ ಪ್ರೊಡಕ್ಷನ್? ಈಗ ಸದ್ಯಕ್ಕೆ ಹೋಮ್ ಪ್ರೊಡಕ್ಷನ್ ಅಂತಾನೆ ಅನ್ಕೊಂಡಿದೀನಿ, ಕೆಲಸ ಸ್ಟಾರ್ಟ್ ಮಾಡ್ತಾ. ಆಮೇಲೆ ಇನ್ಯಾರ ಇನ್ವೆಸ್ಟರ್ಸ್ ಇಲ್ಲ, ನಾನೇ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಬಂದು ದರ್ಶನ್ಗೆ ಒಪ್ಸಿ, ದರ್ಶನ್ ಆಯ್ತು ಮಾಡೋಣ ಅಂತ ಹೇಳಿದ್ರೆ ಮಾಡಿ ಅಣ್ಣ, ನಾವು ಸಪೋರ್ಟ್ ಮಾಡ್ತೀವಿ. ಬಾಸ್ ಫ್ರೆಂಡ್ಸ್ ಯಾವತ್ತು ಇದ್ದೇ ಇರ್ತೀವಿ. ಆದಷ್ಟು ಬೇಗ ತುಗುದೀಪ ಪ್ರೊಡಕ್ಷನ್ ಅಲ್ಲಿ ಒಂದು ಚಂದುನ ಲಾಂಚ್ ಮಾಡಿ. ಡನ್ ಡೆಫಿನೆಟ್ಲಿ. ಜೊತೆಯಲ್ಲಿ ಆಗ್ಲಿ ನವಗ್ರಹ ಅಲ್ಲಿ ನಾವು ಇವಾಗಿನ ಜನರೇಷನ್ ಅವರು ಟ್ಯಾಕಿಸ್ ಗೋ ಫಿಲಮ್ ನೋಡಿರ್ಲಿಲ್ಲ. ಈಗ ರಿಲೀಸ್ ಆಯ್ತು ನವಗ್ರಹ. ಅದ್ ನೀವು ಹೆಂಗೆ ನೀವು ಇದ್ ಮಾಡಿರೋ ಗೊತ್ತಿಲ್ಲ, ಕಂಟಿನ್ಯೂಸ್ 3 ದಿನಾನು ಸೆಲೆಬ್ರೇಷನ್ ಇತ್ತು. ಈಗ ರಾಯಲ್ ನೀವು ಮಾಡ್ತಿದ್ದೀರಾ, ಅದನ್ನ ಬಾಸ್ ಫ್ಯಾನ್ಸು ತುಂಬಾ ಪ್ರೀತಿಯಿಂದ ಬರ್ಮಾಡ್ಕೊಂತೀವಿ. ಇದು ನೆಕ್ಸ್ಟ್ ಲೆವೆಲ್ ಅಲ್ಲೇ ಇರುತ್ತೆ ಇನ್ ಮುಂದಕ್ಕೆ ನೀವು ಮಾಡೋ ಫಿಲಮ್ಗಳು. ಆಮೇಲೆ ನೀವು ಆದಷ್ಟು ಜಾಸ್ತಿ ಫಿಲಮ್ ಮಾಡ್ಕೊಡ್ಬೇಕು ಇನ್ನ ಬಾಸ್ ಫ್ಯಾನ್ಸ್ಗೆ. ಯಾಕೆಂದ್ರೆ ನವಗ್ರಹ ಟ್ಯಾಕೀಸ್ ಅಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಬೇರೆ. ಯಾಕೆ ನಾವು ಟಿವಿಲಿ ನೋಡಿದೀವಿ, ಜೊತೆ ಆಗಲಿ ನವಗ್ರಹ ಅಲ್ಲಿ. ಈ ಟ್ಯಾಕೀಸ್ ಅಲ್ಲಿ ನೋಡಿದಾಗಿಂದ ಇಲ್ಲ ದಿನಕರಣ ಫಿಲಮ್ ಬೇಕು ನಮ್ಗೆ. ಆ ಬಾಸ್ ಫ್ಯಾನ್ ಆಗಿ ಹೇಳ್ತಿರೋದು, ಬೇಕೇ ಬೇಕು ನಮ್ಗೆ. ವರ್ಷಕ್ಕೆ ಒಂದ್ ಫಿಲಮ್ ಆರೋ ಕೊಡ್ರಿ ಈ ತರ. ಖಂಡಿತ ಪ್ರಯತ್ನ ಅಂತೂ ಪಡ್ತೀನಿ. ನೀವು ಮಾಡ್ತಿರೋ ಫಿಲಮ್ಗಳು ಯಾವ್ದು ಒಂದೇ ತರ ಬರಲ್ಲ, ಡಿಫ್ರೆಂಟ್ ಆಗಿ ಮಾಡ್ತೀರಾ. ಈ ಫಿಲಮ್ ನ ನೋಡಿದ್ಮೇಲೆ ನಿಮ್ ದಿನ ಬೇರೆ ರೀತಿ ಇರುತ್ತೆ ಅನ್ನೋದು ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ನೀವೇನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬರ್ತೀರಾ ಅದನ್ನ ಕೊಡೋದೇ ನನ್ ಕೆಲಸ. 100% ನೀವ್ ಏನ್ ಹೇಳ್ತಿದ್ರ ಅದಂತೂ ಸಿಕ್ಕತ್ತೆ ನಿಮ್ಗೆ ಈ ಸಿನಿಮಾಲಿ. ನಮ್ಗೆ ಏನಾಯ್ತು ಅಂದ್ರೆ ನವಗ್ರಹ 2 ಬರ್ಬೇಕಂತ ತುಂಬಾ ಆಸೆ ಇದೆ. ಎಲ್ರು 2 ಮಾಡ್ದಂತ ಹೇಳ್ತಾರೆ, ಆದ್ರೆ ಎಕ್ಸ್ಪೆಕ್ಷನ್ ಯಾರು ಇಟ್ಟಿರಲ್ಲ. ಇದು ಎಷ್ಟೋ ವರ್ಷ ಆದ್ರೂ 2 ಬರ್ಬೇಕಂತ ಬಾಳ ಜನ ಇಟ್ಕೊಂಡ್ ಕುಂತಾರೆ. ಅದು ನಿಮ್ ಮಾಡ್ಲೇಬೇಕಣ. ಎಲ್ಲಾ ಅಭಿಮಾನಿಗಳ ಕಡೆಯಿಂದ ಬಾಸ್ ಅಭಿಮಾನಿಗಳ 2 ಬರ್ಲೇಬೇಕಣ. ಇಲ್ಲ, ಆಕ್ಚುಲಿ ನವಗ್ರಹ 2 ಮಾಡೋ ಇಂಟೆನ್ಷನ್ ಏನು ಇರ್ಲಿಲ್ಲ ನಂಗೆ. ಬಟ್ ನಂದು ಬೇರೆ ಯಾವುದೇ ಪೋಸ್ಟ್ ಹಾಕ್ಲಿ, ಹಬ್ಬದ ಪೋಸ್ಟ್ ಹಾಕ್ಲಿ, ಎಲ್ರು ಹಬ್ಬದ ವಿಷಯ ಹಾಕ್ಬಿಟ್ಟು ಕೆಳಗಡೆ ಅಟ್ಲೀಸ್ಟ್ ಒಂದ್ 2-3 ಜನ ಹೇಳ್ತಾರೆ, ಅಣ್ಣ ನವಗ್ರಹ 2 ಯಾವಾಗ ಮಾಡ್ತೀರಾ ಅಂತ. ಸೊ ಅದು ಈಗ ನಮ್ ಕೆಲ್ಸನೇ ಅದು. ಜನ ಏನ್ ಆಸೆ ಪಡ್ತಾರೆ ಅದನ್ನ ಮಾಡೋದು. ಸೊ ಈಗ ನೀವು ಆಸೆ ಪಡ್ತಾ ಇದ್ರೆ ಈಗ ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಮಾಡೋಣ, ನವಗ್ರಹ ಮಾಡೋಣ. ಯಾಕಂದ್ರೆ ಆ ಕ್ರೇಜ್ ಅನ್ನು ಎಷ್ಟಾದ್ರೂ ಬರಲ್ಲ. ಅದು ಎಲ್ರು 2 ಅಂತಾರ, ಆದ್ರೆ ಈ 2 ಮಾತ್ರ
ಇದಿದೆ ಖಂಡಿತ ಖಂಡಿತ ಪ್ರಯತ್ನ ಪಡ್ತೀನಿ. ನಮ್ಮ ಉತ್ತರ ಕರ್ನಾಟಕದವರು ನವಗ್ರಹ ಅಂತ ಒಂದು ಕಾಮಿಡಿ ವಿಡಿಯೋ ಮಾಡಿದ್ದಾರೆ. ನೋಡಿದೀನಿ ನಾನು. ಸೂಪರ್ ಆಗಿ ಆ ಮಾಡಿದ್ದಾರೆ. ಹುಡುಗರು ಹೇಳ್ತಾ ಇದ್ರು, ಅಣ್ಣ ಒಂದ್ ಸ್ವಲ್ಪ ದಿನಕರನವ್ರಿಗೆಲ್ಲ ಲಿಂಕ್ ಸೆಂಡ್ ಮಾಡೋಣ ಇದು. ಜಯಂತ್ ಕಳ್ಸಿದ, ಆಮೇಲೆ ನಾಗೇಂದ್ರ ಅರಸ್ ಕಳ್ಸಿದ. ಆ 5 ಎಪಿಸೋಡ್ ಮಾಡಿದ್ದಾರೆ. 5 ಎಪಿಸೋಡ್ ಕೂಡ ಎಲ್ಲ 1 ಮಿಲಿಯನ್ 2 ಮಿಲಿಯನ್ ಹೋಗಿದೆ. ಯಾವ್ದು ಸಿನಿಮಾಗೆ ರೇಂಜಿಗೆ ವೇವ್ಸ್ ಆಗಿದೆ. ಅವ್ರು ಏನಂದ್ರೆ, ಅಣ್ಣ ನಾನು ಯಾವ ಮಾಡಿದ್ರು ಹೋಗ್ತಿರ್ಲಿಲ್ಲ, ಒಂದ್ ಸ್ವಲ್ಪ ಸ್ಲೋ ಡೌನ್ ಆಗ್ತಾ ಇತ್ತು. ನವಗ್ರಹ ಏನ್ ಮಾಡಿದೆ ಎದ್ಬಿಡ್ತು. ಒಂದ್ ಸ್ವಲ್ಪ ದಿನಕರನ ಕಳಿಸಿ ಅಂದ್ರು, ಅದಕ್ಕೆ ನೋಡಿದಿರಾ ಅಂತ ಕೇಳಿದೆ. ಇಲ್ಲ ನೋಡಿದೀನಿ. ಅಲ್ಲ ಅದು 1 ಮಿಲಿಯನ್ 2 ಮಿಲಿಯನ್ ಆಗೋದಕ್ಕೆ ಕಾರಣ ಯಾರು? ನೀವುಗಳು ಅಲ್ಲಲ್ಲ, ನಾವೇ. ಅಂದ್ರೆ ಅವ್ರಿಗೆ ಏನಂದ್ರೆ, ನಾವು ನೋಡ್ತೀವಿ ಅನ್ನೋದು ಒಂದ್ ಕಡೆ, ನಮ್ಗೆ ದರ್ಶನ್ ಸರ್ ನೋಡ್ಬೇಕು, ಇನ್ನೊಂದು ದಿನಕರ್ ಸರ್ ನೋಡ್ಬೇಕು. ಅವಾಗ ನಾವು ಹ್ಯಾಪಿ. ನಾವು ಮಾಡಿರೋ ಕೆಲಸಕ್ಕೆ ಅವರು ಒಂದು ಮಾತಾಡಿದ್ರೆ ಚೆನ್ನಾಗಿರತ್ತೆ ಅಂತ. ಶೋರ್ ಇಲ್ಲ ನೋಡಿದೀನಿ, ಅವ್ರಿಗೆ ಹೇಳ್ಬಿಡಿ ನೋಡಿದೀನಿ ನಾನು ಅಂತ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಾನು ಹೇಳಿದೆ. ನಮ್ಮ ಬೋಗಣ್ಣ ಮತ್ತೆ ಜಯಣ್ಣನು ಹಂಗೇನೆ. ಜಯಣ್ಣ ಫುಲ್ಲು ದಿಲ್ದಾರು, ಅವರು ದುಡ್ಡು ಬಜೆಟ್ ಅವೆಲ್ಲ ಆಲೋಚನೆ ಮಾಡಲ್ಲ. ಬೋಗಣ್ಣ ಫುಲ್ಲು ದುಡ್ಡು ಗಿಡ್ಡು ಅವೆಲ್ಲ ಇದ್ ಮಾಡೋದು. ಸೊ ಇಲ್ಲಿ ಪ್ರೇಮ್ ಬೋಗಣ್ಣ ಆಗ್ಬಿಟ್ಟಿದ್ದಾರೆ, ಜಯಂತ್ ಜಯಣ್ಣ ಆಗ್ಬಿಟ್ಟಿದ್ದಾರೆ. ರಾಯಲ್ ಸಿನಿಮಾ ರಾಯಲ್ ಹಿಟ್ ಆಗ್ಲಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನೀವುಗಳು ಮನ್ಸು ಮಾಡಿದ್ರೆ ಹಿಟ್ ಆಗ್ಬಿಡುತ್ತೆ. ನಾವು ಹಿಟ್ ಸಿನಿಮಾ ಮಾಡಲ್ಲ, ಅದೇ ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನದಲ್ಲಿ ಇರ್ತೀವಿ. ಸಿನಿಮಾನ ಹಿಟ್ ಮಾಡೋದೆಲ್ಲ ನೀವುಗಳು. ಅಂಡ್ ಸ್ಪೆಷಲಿ ನಾನು ಪುನೀತಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ತುಂಬಾ ಸಪೋರ್ಟ್ ಮಾಡ್ತಿದ್ದೆ ಡೇ 1 ಇಂದನು ನನಗೆ. ಸರ್ ಇದನ್ನ ಈ ತರ ಪ್ರಮೋಟ್ ಮಾಡೋಣ, ಹಿಂಗ್ ಮಾಡೋಣ ಅನ್ಬಿಟ್ಟು ಅದನ್ನೆಲ್ಲ ಪ್ರಮೋಟ್ ಮಾಡೋದಕ್ಕೆಲ್ಲ ತುಂಬಾ ಸಜೆಷನ್ಸ್ ಕೊಟ್ಟಿದ್ದು ಅಂಡ್ ಪುಷ್ ಮಾಡಿದ್ದು ಪುನೀತೆ. ಸೊ ಪುನೀತ್, ಥ್ಯಾಂಕ್ ಯು ವೆರಿ ಮಚ್. ಅಣ್ಣ ನಮಸ್ತೆ. ನಮಸ್ತೆ. ಬಾಸ್ನ ಮತ್ತೆ ನಿಮ್ನ ಒಂದೇ ಫ್ರೇಮ್ ಅಲ್ಲಿ ನೋಡ್ಬೇಕು ಮತ್ತೆ ಅಣ್ಣ. ಏನು ಫೋಟೋನಾ? ಅಲ್ಲ ಅಣ್ಣ, ಫಿಲಮ್ ಅಲ್ಲಿ. ಫಿಲಮ್ ಆಕ್ಟ್ ಮಾಡ್ಬೇಕಾ ನಾನು? ಹೌದಣ್ಣ, ಜೊತೆ ಮಾಡ್ಬೇಕು. ಅಯ್ಯೋ ಅದು ಅಣ್ಣ ತಮ್ಮನಾಗೆ ಮಾಡ್ಬೇಕಣ್ಣ. ಅಲ್ಲ, ಅವನು ಅದ್ಭುತವಾಗಿ ಆಕ್ಟ್ ಮಾಡ್ತಾನೆ, ನಮಗ್ ಮಾಡಕ್ ಬರಲ್ಲ. ಆಮೇಲೆ ಜನ ಅಷ್ಟು ಅರ್ಧ ಫ್ರೇಮ್ ನ ಬ್ಲಾಕ್ ಮಾಡ್ಬಿಟ್ಟು ಅರ್ಧ ಫ್ರೇಮ್ ಮಾತ್ರ ನೋಡ್ತೀರಾ, ಒಂದ್ ಫುಲ್ ಫ್ರೇಮ್ ನೋಡಲ್ಲ ನೀವು. ನಾನ್ ಜೊತೆಲಿದ್ರೆ ಚಕ್ರವರ್ತಿಲಿ ಮಸ್ತಾಗಿ ಮಾಡಿದ್ರಣ್ಣ, ನಿಮ್ಗೆ ಗೊತ್ತಿಲ್ಲ. ಅಯ್ಯೋ ಇಲ್ಲಪ್ಪ, ನೀವುಗಳು ನನ್ ಮೇಲೆ ಪ್ರೀತಿ ಇಟ್ಕೊಂಡಿದ್ರು, ಅದಕ್ಕೆ ನಾನು ಏನ್ ಮಾಡಿದ್ರು ಚೆನ್ನಾಗ್ ಕಾಣ್ತದೆ. ನಮ್ಮಮ್ಮನ್ ತರ ನೀವು. ನಮ್ಮಮ್ಮ ಹೇಳ್ತಾರ ಗೊತ್ತಾ, ವರ್ಲ್ಡ್ಸ್ ಬೆಸ್ಟ್ ಡೈರೆಕ್ಟರ್ ನನ್ ಮಗ ದಿನಕರ್, ವರ್ಲ್ಡ್ಸ್ ಬೆಸ್ಟ್ ಆಕ್ಟರ್ ದರ್ಶನ್ ಅಂತ. ಹಂಗೆ ನೀವುಗಳು, ನೀವು ಅದೇ ಫೀಲ್ ಅಲ್ಲಿ ಇದ್ದೀರಾ. ನಾನು ಅದ್ಭುತ ಕಲಾವಿದ್ರ ಅನ್ನೋದು ನನಗೆ ಗೊತ್ತು. ಅಲ್ಲ, ನಾನು ಆಸ್ ಅ ಡೈರೆಕ್ಟರ್ ನನಗೆ ಗೊತ್ತು, ದಿನಕರ್ ಆಸ್ ಆಕ್ಟರ್, ಡಬ್ಬ ಆಕ್ಟರ್ ಅಂತ. ಇಲ್ಲ, ಆ ಪೊಟೆನ್ಶಿಯಲ್ ಇಲ್ಲ ನನಗೆ. ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ, ಆಕ್ಟಿಂಗ್ ನ ಜಡ್ಜ್ ಮಾಡೋದು ಈಸಿ, ಆಕ್ಟಿಂಗ್ ಮಾಡೋದು ಕ್ಯಾಮ್ರಾ ಮುಂದೆ ತುಂಬಾ ಕಷ್ಟ ಇದೆ. ಅದ್ ನನಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ. ವಿಲನ್ ರೋಲ್ ಸಖತ್ತಾಗಿದೆ ಅಣ್ಣ. ಅದು ವಿಲನ್ ರೋಲ್ ಸಖತ್ತಾಗಿದೆ. ಅದ್ರಲ್ಲಿ ಕಾಣಿಸಿರೋದಕ್ಕೂ ಚೆನ್ನಾಗಿದೆ. ಯಾಕಂದ್ರೆ ತೂಗುದೀಪ ಸರ್ ಆಶೀರ್ವಾದ ತುಂಬಾ ಜಾಸ್ತಿ ನನ್ ಮೇಲೆ ಇರೋದ್ರಿಂದ ನಾನು ಸ್ವಲ್ಪ ಅವ್ರ ತರ ಕಾಣ್ತೀನಲ್ಲ, ಅದೇ ನನ್ ಪ್ಲಸ್. ಅದೇ ಪ್ಲಸ್ ಅಂಡ್ ಅದೇ ನನ್ ಮೈನಸ್ ಏನು ಅಂದ್ರೆ, ತೂಗುದೀಪ ಶ್ರೀನಿವಾಸ್ ಅವ್ರ ರೇಂಜ್ಗೆ ಆಕ್ಟ್ ಮಾಡಕ್ ಬರಲ್ಲ ಅನ್ನೋದು. ಇಲ್ಲ, ಈ ಸಿನಿಮಾಲಿ ಒಬ್ಬೊಂದು ಡಬ್ಬಿಂಗ್ ನಾನು ಮಾಡಿದೀನಿ. ಕಣ್ಣು ಮುಚ್ಕೊಂಡು ಆ ಸೀನ್ ನೋಡಿದ್ರೆ ತೂಗುದೀಪ ಶ್ರೀನಿವಾಸರೇ ಮಾತಾಡಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ.